ವಿನಯ್ ವಿಕಾಸ್ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಒಂದು ಚಾಲೆಂಜ್. ನೀವೇನಾದ್ರೂ ₹1 ಯೂಸ್ ಮಾಡ್ಕೊಳ್ದೆ ಬೆಂಗಳೂರಿನಿಂದ ಮೈಸೂರಿಗೆ ನನ್ನನ್ನೇನಾದ್ರೂ ನೋಡಕ್ ಬಂದ್ರೆ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕಾದಿದೆ. ಈಗಲೇ ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತು ನನ್ನ ಜೊತೆ ವಿಕಾಸ್ ಗೌಡ ಇದ್ದಾರೆ. ಸೊ ಇಬ್ರಿಗೂ ಟಿಪಿಕಲ್ ಕನ್ನಡಿಗ ಅವರು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಚಾಲೆಂಜ್ ಏನು ಅಂತ ಅಂದ್ರೆ, ನಾವು ಬೆಂಗಳೂರಿಂದ ಮೈಸೂರ್ವರೆಗೂ ₹1 ಖರ್ಚು ಮಾಡ್ದೇನೆ ಹಿಚಾಕಿಂಗ್ ಮಾಡ್ಕೊಂಡು ಯಾರು ಫಸ್ಟ್ ಟಿಪಿಕಲ್ ಕನ್ನಡಿಗ ಅವ್ರನ್ನ ಮೀಟ್ ಮಾಡ್ತಾರೆ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಬಟ್ ಇದರಲ್ಲಿ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಅಂತ ಟಿಪಿಕಲ್ ಕನ್ನಡಿಗ ಅವರೇ ಹೇಳ್ತಾರೆ. ರೂಲ್ ನಂಬರ್ 1, ಒಂದ್ ಗಾಡಿನಲ್ಲಿ 70 ಕಿಲೋಮೀಟರ್ಗಿಂತ ಜಾಸ್ತಿ ಬರಂಗಿಲ್ಲ. ನನ್ನ ನೋಡಕ್ ಬಂದಾಗ ಮಿನಿಮಮ್ 3 ತರ ವಾಹನನ ಯೂಸ್ ಮಾಡ್ಲೇಬೇಕು. ಅದ್ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆಟೋ, ಲಾರಿ, ಗಾಡಿ. ಆದ್ರೆ ಎನ್ಫೀಲ್ಡ್ ಅಲ್ಲಿ ಮಾತ್ರ ಬರಬೇಡಿ, ಇವತ್ತು ರೀಚ್ ಆಗಲ್ಲ ಇದ್ರಲ್ಲಿ ಬಂದ್ರೆ. ಬೇರೆ ಯಾವ್ದಾದ್ರು ಹುಡ್ಕೊಳ್ಳಿ. ಬರೀ ಇಂಥದೆಯ 1, 2, 3, 4 ಬೈಕ್ಗಿಂತ ಜಾಸ್ತಿ ಹತ್ತಂಗಿಲ್ಲ. ಸೊ ಇವಾಗ ಜರ್ನಿನ ಶುರು ಮಾಡೋಣ ಬನ್ನಿ. ಸೊ ಇವಾಗ ಎಕ್ಸಾಕ್ಟ್ ಆಗಿ ಹೈವೇ ಇದೆ, ಹೈವೇ ಕಾಣಿಸ್ತಾ ಇದೆ. ಬಟ್ ನಾನು ಹೈವೇ ತಗೊಳಲ್ಲ, ವಿಕಾಸ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಆಕ್ಚುಲಿ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದಾರೆ ಟಿಪಿಕಲ್ ಕನ್ನಡಿಗ ಅವರು. ಸೊ ನಾವು ಇಬ್ರು ಲೈವ್ ಲೊಕೇಶನ್ ನ ಶೇರ್ ಮಾಡ್ತಾ ಇದೀವಿ, ನಾನು ಮತ್ತೆ ವಿಕಾಸ್. ಸೊ ಆ ಲೈವ್ ಲೊಕೇಶನ್ ನ ಅವ್ರು ನೋಡ್ತಾ ಅವರು ನಮ್ಗೆ ಒಂದಿಷ್ಟು ಹಿಂಟ್ಗಳು ಕೊಡ್ತಾರಂತೆ, ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ. ಅದ್ರ ಪ್ರಕಾರ ನಾವು ಹೋಗಿ ಅವ್ರನ್ನ ಮೀಟ್ ಮಾಡ್ಬೇಕು. ಸೊ ಇವಾಗ ಲೈವ್ ಲೊಕೇಶನ್ ನ ನಾನು ಮತ್ತೆ ವಿಕಾಸ್ ಇಬ್ರು ಕೂಡ ಶೇರ್ ಮಾಡಿದೀವಿ. ಸೊ ಅಣ್ಣ ಆಲ್ರೆಡಿ ರೆಡಿ ಇದ್ದಾನೆ. ಸೊ ನೋಡೋಣ, ನನ್ಗೆ ಗೊತ್ತಿರಂಗ ಅವನೇ ಗೆಲ್ತಾನೆ. ಬಿಕಾಸ್ ಅವ್ನಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಈ ತರ ಎಲ್ಲ. ನನ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಬಿಟ್ಕೊಡೋದು ಬೇಡ, ಟ್ರೈ ಮಾಡೋಣ ಬನ್ನಿ. ಸ್ಟಾರ್ಟ್ ಚಾಲೆಂಜ್ ಸ್ಟಾರ್ಟ್ ಮಾಡಿದೀವಿ. BMTC ಕೇಳೋಣ ಫಸ್ಟ್. ಕಾರ್ ಅವ್ರು ನಿಲ್ಸ್ತೇ ಹೊಟ್ಟೋ ಹುಡ್ರು. ಫಸ್ಟ್ ರಿಜೆಕ್ಟ್. ನಾವಿಬ್ರು ಹಿಂಗೆ ಇದ್ರೆ ಒಬ್ರಿಗೂ ಸಿಗಲ್ಲ. ನಾನು ಒಂಚೂರು ಮುಂದೆ ಹೋಗ್ತೀನಿ. ಲಿಫ್ಟ್ ವಿಕಾಸ್ ಅರೆ ಎಲ್ಲಿ ಹೋಗ್ತಾ ಇರೋದು? ನೈಸ್ ರೋಡ್ ಟೋಲಾ? ಹಾ, ಓಕೆ ಡನ್. ಎಲ್ಲಿಗೆ ಸಿಕ್ತು ಬ್ರೋ ಡ್ರಾಪು? ಹೇಳಂಗಿಲ್ಲ. ಹೊರಟೇ ಬಿಟ್ರಲ್ಲ ಗುರು ಅವ್ರು ಆಲ್ರೆಡಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ಸಂತೋಷ್. ಅಣ್ಣ ಎಲ್ಲಿವರೆಗೂ ಹೋಗ್ತಿದ್ರಿ? ನಾವು ಟೋಲ್ವರೆಗೂ ಹೋಗ್ತೀವಿ. ಹೌದಾ, ಬರೋದಾ? ಅವರೇ ಕರೆದ್ಬಿಟ್ಟು ಹಚ್ಕೊಬಿಟ್ರು. ಥ್ಯಾಂಕ್ಸ್ ಅಣ್ಣ. ಸೊ ಪಾಪ ಅವ್ರಿಗೆ ಡ್ಯೂಟಿ ಬಿದ್ದಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಿಂದ ಮನೆ ಕಡೆ ಹೋಗ್ತಾ ಇದ್ರು. ಅದೇ ಟೈಮಿಗೆ ನಾನು ಲಿಫ್ಟ್ ಕೇಳಿದೆ. ಸೊ ಎಲ್ಲೋ ಹೋಗ್ತಾ ಇದ್ರು, ಕರ್ಕೊಂಬಂದು ಇಲ್ಲಿವರೆಗೂ ಬಿಟ್ರು. ಒಂಥರ ಖುಷಿ ಆಗುತ್ತೆ. ನಾವ್ ಹೇಳ್ತೀವಿ ಸ್ವಾರ್ಥದ ಜಗತ್ತಲ್ಲಿ ಎಲ್ರು ಅವ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಎಷ್ಟೋ ಸರಿ ನಾನು ಕೂಡ ಹೇಳಿದೀನಿ. ಬಟ್ ಎಲ್ರು ಆತರ ಇಲ್ಲ. ಸಮಯ ಸಂದರ್ಭಕ್ಕೋಸ್ಕರ ಜನ ಚೇಂಜ್ ಆಗ್ತಾರೆ, ಒಳ್ಳೆಯವರು ಇರ್ತಾರೆ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾರೆ ಕನ್ನಡಿಗರು. ಸೂಪರ್ ಆಗಿ ಹೇಳಿದೆ. ಟೋಲ್ ಗೇಟ್ ಆಯ್ತಲ್ಲ, ಅಲ್ಲಿಂದ ಮುಂದಕ್ವರೆಗೂ ಡ್ರಾಪ್ ಸಿಕ್ತು ನನಗೆ. ಇವಾಗ ಮುಂದೆ ಹೋಗ್ತಾ ಇದೀನಿ. ವಿನಯ್ ಅವ್ರು ಆಲ್ರೆಡಿ ಮುಂದೆ ಹೊಟ್ಟೋಗ್ಬಿಟ್ಟವ್ರೆ. ಕಾರ್ ಸಿಕ್ಬಿಟ್ಟೈತೆ ಡೈರೆಕ್ಟ್ ಅನ್ಸುತ್ತೆ ಅವ್ರಿಗೆ. ನೀರಿ ಹೋಗೋಣ. ಅಣ್ಣನ ಮೆಸೇಜ್ ಬಂದಿದೆ. ಕೇಳಿಸ್ಕೊಳಕ್ ರೆಡಿ ಇದ್ದೀರಾ? ತಗೊಳ್ಳಿ. ಅಲ್ಲ, ನೀವಿಬ್ರು ಯಾಕೋ ಬರ್ತಾ ಇದೀರಾ ಅನ್ನೋದೇ ನಂಗೆ ಡೌಟ್ ಆಗ್ತಿದ್ಯಲ್ಲ. ಒಂದ್ ಕೆಲಸ ಮಾಡಿ, ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಯಾವ್ದಾರ ಗೊಂಬೆ ಹಿಡ್ಕೊಂಡು ಫೋಟೋ ಕಳಿಸಿ. ಅದ್ ಹೆಂಗಿದ್ರು ಬೆಂಗಳೂರು ಮೈಸೂರು ಮಧ್ಯ ಇದೆ ಅಲ್ವಾ, ಅವಾಗ ನನಗೆ ಕನ್ಫರ್ಮ್ ಆಗುತ್ತೆ ನೀವು ಬರ್ತಾ ಇದೀರಾ ಅಂತ. ನಮ್ಮ ಅಣ್ಣನ್ ಒಂದೊಂದಲ್ಲ ಪಾಟ್ಲೆ ಬರ್ತಾ ಇದೀವಿ, ಅದ್ರಲ್ಲೂ ಬರ್ತಾ ಇದೀರೋ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆಗೋಕೆ ಈಗ ಚನ್ನಪಟ್ಟಣಕ್ಕೆ ಹೋಗಿ ಬೊಂಬೆ ಇಟ್ಕೊಂಡು ಫೋಟೋ ತೆಗಿಬೇಕಂತ. ಸರಿ, ಅದನ್ನು ಮಾಡೋಣ. ಇವಾಗ ಮತ್ತೆ ಲಿಫ್ಟ್ ಕೇಳೋಣ. ಬ್ರೋ, ಯಾವ ಕಡೆ ಹೋಗ್ತಾ ಇರೋದು? ಚನ್ನಪಟ್ಟಣವರೆಗೂ ಡ್ರಾಪ್ ಮಾಡ್ತೀರಾ? ಥ್ಯಾಂಕ್ ಯು. ಹಾ ಬ್ರೋ, ಯೂಟ್ಯೂಬರ್ ಒಂಜಂಟ್ ಕಾರಣ ಅಂತ ಇದೆ. ನ್ಯೂಮರಿಕ್ 1 JYNT. ಹಾ ಅದೇ ಬ್ರೋ. ಬೇಡ ಅಂದ್ರು ಬನ್ನಿ ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ಟೈಮ್ ಬೇರೆ ಆಯ್ತು. ವಿಕಾಸ್ ಬೇರೆ ಮುಂದೆ ಹೋಗ್ತಾ ಇದ್ದಾನೆ. ಏನ್ ಮಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ. ಇವರು ಇಲ್ಲ ಬ್ರೋ ನಾವು ಬಿಡ್ತೀವಿ, ಅದಕ್ಕಿಂತ ಮುಂಚೆ ನಾಷ್ಟ ಮಾಡೋಣ, ಏನೋ ತಿಂದಿಲ್ಲ ಅಂತ ಇದೀರಾ ಬನ್ನಿ ಅಂತ ಹೇಳಿ. ಯಾವ್ದೋ ಫೇಮಸ್ ರಾಮನಗರದಲ್ಲಿ ರಾಜೇಶ್ ಬಿರಿಯಾನಿ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸರಿ ಹೋಗೋಣ, ಜಲ್ದಿ ತಿನ್ಕೊಂಡು ಹೋಗೋಣ. ವಿಕಾಸ್ ಆಲ್ರೆಡಿ ನನ್ನ ದಾಟ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾನೆ. ನೋಡೋಣ ಎಲ್ಲಿದ್ದಾನ ಅವನು ಅಂತ. ಓ ಅಣ್ಣ ಆಲ್ರೆಡಿ ಸಿಕ್ಕಾಬಿಟ್ಟೆ ಮುಂದೆ ಹೋಗಿದ್ದಾನೆ. ನೋಡೋಣ ಈಗ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಗುರು ನಾನಿವಾಗ ಚನ್ನಪಟ್ಟಣ ರೀಚ್ ಆಗ್ತಿದ್ದೀನಿ. ಗುರು ಬೊಂಬೆ ಅಂಗಡಿ ಮುಂದೆ ಬಂದು ಚನ್ನಪಟ್ಟಣದಲ್ಲಿ ಒಂದು ಫೋಟೋ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇವರು ಎಲ್ಲಿ ಬ್ರೋ ಮಂಡ್ಯದವರೆಗೂ ಹೋಗ್ತಿರಲ್ಲ,
ಮಂಡ್ಯದವರೆಗೂ ಒಂದೇ ಗಾಡಿಲಿ ಡ್ರಾಪ್ ಸಿಗ್ತಾ ಇತ್ತು ನಂಗೆ, ಹೋಗ್ತಾ ಇರೋದೇ ಇವಾಗ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬ್ರೋ ನಾನು ಗೆಲ್ತೀನ ವಿನಯ್ ಅವ್ರು ಗೆಲ್ತಾರ? ನಾನು ಮುಂದೆ ಇದೀನಿ ಇವಾಗ, ನಡೀರಿ ಹೋಗೋಣ. ಇದು ವಿನಯ್ಗೆ ಸಾಂಗು. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ಏ ನನ್ನಂತ ಗಂಡಿಂದ ಸೋಲೋಕೆ ಹಾಸಿಯ ನಿನಗೆ. ನೋಡಿ ಚಂಪಣ್ಣ ಬಿಟ್ಬಿಟ್ವಿ ನಾವು ಆಲ್ರೆಡಿ. ಇನ್ನೇನ್ ನೆಕ್ಸ್ಟ್ ಮಧುರ್ ಬ್ರೋ, ತುಂಬಾ ಥ್ಯಾಂಕ್ಸ್. ಅಲ್ಲ ಲಿಫ್ಟ್ ಕೊಟ್ಟಿದ್ದೆ ದೊಡ್ಡ ವಿಷಯ, ಅದ್ರಲ್ಲಿ ನೀವು ಊಟ ಎಲ್ಲ ಕೊಡ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀರಾ. ಸರ್ ಒಂದು ಫೋಟೋ ತಗೊಬೋದಾ? ಸೊ ಫೈನಲಿ ಚನ್ನಪಟ್ಟಣದ ಹತ್ರ ಬಂದಿದ್ದೀನಿ, ಒಂದು ಫೋಟೋ ತಗೊಬೋಣ. ಆನೆ ಪಕ್ಕ ನಿಂತ್ಕೊಂಡು ತಗೋಣ. ಫೋಟೋ ತೆಗ್ದಾಯ್ತು, ಇವಾಗ ಇದನ್ನ ಅಪ್ಡೇಟ್ ಮಾಡ್ಬಿಡೋಣ. ನಾನು ಕಳ್ಸಾಯ್ತು ನೋಡೋಣ. ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಿಜಲ್ಲೂ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದೆ ಒಂದು ದಾರಿ ಇದೆ, ಇವರು ಹೊರಟಿದ್ದಾರೆ, ಕೇಳಿ ನೋಡೋಣ. ಸರ್ ಒಂಚೂರು ಲಿಫ್ಟ್ ಕೊಡ್ತೀರಾ? ಎಲ್ಲಿಗೋವರೆಗೂ ಹೋಗ್ತೀರಾ? ಮೈಸೂರಾ? ಒಂಚೂರು ಮುಂದೆವರೆಗೂ ಕೊಟ್ರೆ ಸಾಕು. ಏನು ಪ್ರಾಬ್ಲಮ್ ಇಲ್ಲಲ್ಲ? ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸರ್. ಆಕ್ಚುಲಿ ಅವರು ಕಂಪ್ಲೀಟ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ರು, ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ 60 ಕಿಲೋಮೀಟರ್ಗಿಂತ ಜಾಸ್ತಿ ಒಂದೇ ಗಾಡಿನಲ್ಲಿ ಹೋಗ್ಬಾರ್ದು ಅಂತ ಹೇಳಿ. ಅದಕ್ಕೆ ಇಲ್ಲಿ ಇಟ್ಕೊಂಡು ಈಗ 2 ತರ ಗಾಡಿ ಆಗಿದೆ. ಕಾರು ಅಲ್ಲಿ ಇಬ್ರು ಡ್ರಾಪ್ ಕೊಟ್ಟಿದ್ದಾರೆ, ಲಾರಿನಲ್ಲಿ ಒಬ್ರು. ಸೊ ಇವಾಗ ಇನ್ನ 2 ತರ ವೆಹಿಕಲ್ನ ಯೂಸ್ ಮಾಡಬೇಕು, ಅಂದ್ರೆ 2 ವೀಲರ್ ಒಂದು, ಇನ್ನೊಂದು TT ಯಾವ್ದಾದ್ರು. ಸಿಕ್ಕಾಪಟ್ಟೆ ಬಿಸಿಲಿದೆ. ವಿಕಾಸ್ ಎಲ್ಲಿದೆ ನೋಡೋಣ. ಓ ಅಣ್ಣ ಆಲ್ರೆಡಿ ಮಂಡ್ಯ ದಾಟಿ ಹೋಗ್ತವ್ರೆ. ಮಂಡ್ಯ ಬಂದ ತಕ್ಷಣ ಮಂಡ್ಯದಲ್ಲಿ ಏನ್ ಫೇಮಸ್ ಹೇಳಿ? ಇಲ್ಲೇ ಹೋಗ್ತಾ ಇದ್ ನೋಡಿ, ಕಬ್ಬು. ಮಂಡ್ಯದ ಗಂಡು ಟುಟುಟೂರು ಟುಟುಟೂರು ಮುದ್ದಿನ ಚೆಂಡು. ಮಂಡ್ಯದ ಗಂಡು ನಂಗೆ ಗೊತ್ತು ಆಬ್ವಿಯಸ್ ಅವನೇ ಗೆಲ್ತಾನೆ ಅಂತ ಹೇಳಿ, ಯಾಕಂದ್ರೆ ನಾನು ಅಲ್ಲಿ ಊಟಕ್ಕೆ ಅಲ್ಲಿ ಇಲ್ಲಿ ಹೋಗಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನಾನು ಅಷ್ಟೊತ್ತಿಗೆ ಮೈಸೂರು ಹತ್ರ ಹೋಗ್ತಾ ಇದ್ದೆ. ಬಟ್ ನಂಗೆ ಇದ್ರಲ್ಲಿ ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಎಷ್ಟು ಪ್ರೀತಿ ಕೊಟ್ರು ಅಂತಂದ್ರೆ ಇಲ್ಲ ನೀವು ತಿನ್ಕೊಂಡು ಹೋಗಿ ಅಂತ ಯಾರು ಡ್ರಾಪೇ ಕೊಡಲ್ಲ, ಅದರಲ್ಲಿ ಡ್ರಾಪ್ ಕೊಟ್ಟು ಊಟ ಎಲ್ಲ ಕೊಡ್ಸಿದ್ರು. ನಿಜಲ್ಲೂ ಖುಷಿ ಆಯ್ತು. ಟ್ಯಾಕ್ಟರ್ ಅಣ್ಣ, ಟ್ಯಾಕ್ಟರ್ ಅಣ್ಣ ಲಿಫ್ಟು ಲಿಫ್ಟ್ ಕೊಡ್ತೀರಾ? ಲಿಫ್ಟು ಹಾ ಹಿಂದೆನಾ? ಇಲ್ಲ ಎಲ್ಲಿ ಕೂತ್ಕೊಬೇಕು ಮುಂದೆನಾ? ಯಾಕ್ರೋ ನೀವು ಇಂಡಿಯನ್ಸು ಮುಂದೆ ಬನ್ನಿ ಅಂದ್ರೆ ಹಿಂದಕ್ಕೆ ಹೋಗ್ತೀರಾ? ಯಾಕ್ರೋ ನೀವ್ ಎಲ್ಲಿವರೆಗೂ ಹೋಗ್ತೀರಾ? ನೀವ್ ಅಲ್ಲಿವರೆಗೂ ಬಿಡಿ, ಮೈಸೂರು ನೋಡ್ತಾನೆ ಅದು. ಅಲ್ಲಿವರೆಗೂ ಬಿಡಿ, ಎಲ್ರು ನಮ್ದೇ ನೋಡ್ತಾರೆ. ನೋಡ್ಬೇಡ, ನಾಚಿಕೆ ಆಗ್ತಾ ಇದೆಯಾ? ಬಾಯ್. ಟ್ರಾಕ್ಟರ್ ಗಾಡಿನಲ್ಲಿ ಬಂದ್ರೆ ಯಾರು ಹೆಣ್ಮಕ್ಳು ನೋಡಲ್ಲ, ಟ್ರಾಕ್ಟರ್ ಬಂದ್ರೆ ನೋಡ್ತಾರಲ್ಲ. 20 ಲಕ್ಷ ರೂಪಾಯಿ ವಿನೋವಾ ಕ್ರಿಸ್ಟಾದಲ್ಲಿ ಹೋದ್ರೆ ಯಾರು ನೋಡಲ್ಲ, ಅದೇ 9 ಲಕ್ಷ ರೂಪಾಯಿ ಟ್ರಾಕ್ಟರ್ ಹೋದ್ರೆ ಎಲ್ಲ ನೋಡ್ತಾರೆ. ಓಕೆ ಥ್ಯಾಂಕ್ ಯು ಸರ್. ಮಂಡ್ಯದವರು ಹೊರಟು ಅಂತಾರ, ಯಾವ ತಲೆ ಕೆಟ್ಟ ನನ್ನ ಮಗ ಹೇಳಿರ್ಬೇಕು ಅದನ್ನ. ಮಂಡ್ಯದವ್ರು ನಿಜವಾಗ್ಲೂ ಮನ್ಸು ಬೆಣ್ಣೆಗುರು. ಹೋಗ್ತಾ ಇದ್ರೆ ಪಾಪ ಕರೆದು ಕರ್ಕೊಂಡ್ ಬಂದ್ರು ಇಲ್ಲಿವರೆಗೂ. ಟಿಪಿಕಲ್ ಕನ್ನಡಿಗವ್ರು ಏನೋ ವಾಯ್ಸ್ ನೋಟ್ ಕಳ್ಸಿದಾರ, ಕೇಳಿಸ್ಕೊಳೋಣ. ಓಹೋ ನಿಜವಾಗ್ಲೂ ಬಂದ್ಬಿಟ್ರಾ? ಪರವಾಗಿಲ್ಲ ಕಣ್ರ, ಶಾಬಾಷ್. ಮೈಸೂರು ಬಂದ್ ಡೇಟ್ಗೆ ಕಾಲ್ ಹಾಕಿ ಪಟ್ಟಂತ ಫೋನ್. ಸೊ ಈಗ ಮೈಸೂರು ಬಂದ ತಕ್ಷಣ ಕಾಲ್ ಹಾಕಿ ಅಂತ ಅಂದ್ರು. ಸೊ ಇವಾಗ ಮೈಸೂರಿಗೆ ಹೋಗೋಕ್ಕೆ ನೆಕ್ಸ್ಟ್ ಲಿಫ್ಟ್ ಕೇಳಿ ಕಾಲ್ ಹಾಕದೆ. ಬೇಕರಿಗೆ ಬಂದ್ವಿ. ನನಗಂತೂ ಸುಮಾರು ಟೈಮ್ ಐತೆ, ಯಾಕಂದ್ರೆ ವಿನಯ್ ಅವ್ರು ಇನ್ನೂ ಬಂದೇ ಇಲ್ಲ. ವಿನಯ್ ಅವ್ರು ಇನ್ನೂ ಪಾಪ ಇವಾಗ ಬಿಟ್ಟವ್ರು ಅನ್ಸುತ್ತೆ ಮಂಡ್ಯನ. ಅಷ್ಟಲ್ಲಿ ಬೇಕ್ರಿಲಿ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡೋಣ. ಬ್ರೋ ಲಿಫ್ಟು ಎಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲ ಅಲ್ಲಿ ಫ್ಲೈಓವರ್ ಏನೋ ಬರುತ್ತೆ ಅಂತಲ್ಲ. ಥ್ಯಾಂಕ್ ಯು ಬ್ರೋ. 10 ಕಿಲೋಮೀಟರ್ ಹೋಗ್ತಾರಂತ ಹೈವೇನಲ್ಲಿ. ಸೊ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಅಂದ್ರು. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಸರ್ ಇಲ್ಲೇ ಬಿಡಿ ಸರ್, ನಾನು ಹಿಂಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ಯಾರು ನಿಲ್ಸ್ತಿರ್ಬೋದು?
ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಅಲ್ಲಿ ಇರ್ತವೆ. ಇವಾಗ ಗುರು ಸಿಕ್ಕಾಕೊಂಡಿರೋ ನಾನು ಇಲ್ಲಿ ಆರಾಮಾಗಿ ಬೇಕ್ರಿ ಹತ್ರ ಜ್ಯೂಸ್ ಗೀಸ್ ಕುಡ್ಕೊಂಡು ತಿನ್ಕೊಂಡು ಚಿಲ್ ಮಾಡ್ತಿದ್ದೀನಿ. ಪಾಪ ವಿನಯ್ ಅವರು ಮಂಡ್ಯದ ಹತ್ರ ಡ್ರಾಪ್ ಕೇಳ್ಕೊಂಡು ಬರ್ತಾವ್ರು. ಇವಾಗ ಫುಲ್ ಹಿಂದೆ ಅವ್ರೆ, ಮುಂದೆ ಬಂದು ಜ್ಯೂಸ್ ಕುಡ್ತೀವಿ ನಾನು. ಅಣ್ಣ ಅಯ್ಯೋ ಅಷ್ಟು ದೂರ ನಿಲ್ಸೋಲ್ಲ ಅಣ್ಣ. ಬಂದಂಗ್ ಏರಿಯಾದೊಳಗೆ ಎಂಟ್ರಿ ಆಗವನು, ಊರು ಕೇರಿ ನಂದೆ ಅಂತ ಆರ್ಡರ್ ಮಾಡವನು ಓಡಲೇ. ಥ್ಯಾಂಕ್ಸ್ ಅಣ್ಣ. ಸೊ ಫೈನಲಿ ಸಿಗ್ನಲ್ ವರ್ಗು ಬಿಡ್ತೀನಿ ಅಂತ ಅಂದ್ರು. ಸೊ ಟಿಪಿಕಲ್ ಕನ್ನಡಿಗ ಅವರು ಅಲ್ಲೇ ಹೇಳಿದ್ದು ಸಿಗ್ನಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಅಂತ. ಸೊ ಹೋಗೋಣ ಈಗ. ವಿಕಾಸ್ ಕೂಡ ಆಲ್ರೆಡಿ ಆಲ್ಮೋಸ್ಟ್ ಇದ್ದು ಒಟ್ಟಿಗೆ ಸರ್ವಿಸ್ ರೋಡಲ್ಲಿದ್ದಾನೆ. ಸೊ ಆ್ಯಕ್ಚುಲಿ ಈಗ ನಾನೇ ಮುಂದೆ ಇದ್ದೀನಿ. 2 ನಿಮಿಷನಾ ಅಣ್ಣ? ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ನಿಜವಾಗ್ಲೂ ನಾನು ಈ ಚಾಲೆಂಜ್ನ ಗೆದ್ದೆ. ಬಾಯ್ ಅಣ್ಣ, ಥ್ಯಾಂಕ್ಸ್. ಬೇಕರಿಲಿ ತಿನ್ಕೊಂಡು ಶ್ರೀರಂಗಪಟ್ಟಣ ಎಲ್ಲ ರೌಂಡ್ ಹೊಡ್ಕೊ ಬಂದ್ವಿ. ಅಷ್ಟ್ರಲ್ಲಿ ವಿನಯ್ ಅವ್ರು ಮುಂದೆನೆ ಓಟಾಗ್ಬಿಟ್ಟವ್ರೆ. ಅದಕ್ಕೆ ಹೇಳೋದು ಯಾರನ್ನು ಅಷ್ಟೊಂದು ಲೈಟ್ ಆಗಿ ತಗೊಂಬರೋದು ಅಂತ. ಹೋಗ್ತಾ ಇದೀವಿ, ನೋಡೋಣ ಏನಾಗುತ್ತೆ. ಎಸ್, ಫೈನಲಿ ನಾನೇ ಫಸ್ಟ್ ರೀಚ್ ಆದ ಮೈಸೂರಿಗೆ. ಇನ್ನು ವಿಕಾಸ್ ಸಿಕ್ಕಾಪಟ್ಟೆ ದೂರ ಇದ್ದಾನೆ. ನೋಡೋಣ ಎಷ್ಟು ಕಿಲೋಮೀಟರ್ ದೂರ ಇದ್ದಾನೆ ಅಂತ. ಓ, ವಿಕಾಸ್ ಇನ್ನೂ ಒಂದು 8 ಕಿಲೋಮೀಟರ್ ದೂರ ಇರ್ಬೋದು. ಸೊ ಫಸ್ಟ್ ಟಿಪಿಕಲ್ ಕನ್ನಡಿಗ ಅವ್ರು ಕಾಲ್ ಮಾಡ್ಬಿಡೋಣ. ಸೊ ಇಲ್ಲಿ ಆಕ್ಚುಲಿ ಒಂದಿಷ್ಟು ಜನ ಗುರ್ತಿಟ್ಬಿಟ್ಟು ಕಾಯ್ತಾ ಇದಾರೆ ವಿಕಾಸ್ಗೋಸ್ಕರ. ಫೈನಲಿ ಮೈಸೂರಿಗೆ ಬಂದೆ. ಬ್ರೋ ಥ್ಯಾಂಕ್ಸ್ ಬ್ರೋ. ಟಿಪಿಕಲ್ ಅವರು ಯಾರಿಗೆ ಫಸ್ಟ್ ಸಿಗ್ತಾರೆ ಅವ್ರ ತಾನೇ ವಿನ್ನರು. ಬನ್ನಿ ಇವಾಗ ಟಿಪಿಕಲ್ ಅವ್ರಿಗೆ ಫೋನ್ ಹಾಕ್ಬಿಟ್ಟು ಹುಡ್ಕೋಣ ಟಿಪಿಕಲ್ ಅವ್ರನ್ನ. ಬಾಸ್ ಇಲ್ಲಿ ಬರ್ತಾರೆ ಅಲ್ಲಿ ಬರ್ತಾರೆ. ಅಲ್ಲೇ ನಿಂತವ್ರೆ ವಿನಯ್ ಅವರು. ಫೈನಲಿ ನೀವ್ ಹಿಂದೆ ಇದ್ದೀರಾ ಅನ್ಬಿಟ್ಟು ನಾನು ಬೇಕ್ರಿಲಿ ತಿನ್ಕೊಂಡು ಶ್ರೀರಂಗಪಟ್ಟಣ ಒಳಗೆ ಸಿಟಿ ಒಳಗೆಲ್ಲ ಹೋಗಿ ಬಂದೆ. ನೀವು ನೋಡೋದು ಅಷ್ಟಲ್ಲಿ ಬಂದೇ ಬಿಡಿ. ನಾನು ರಾಮನಗರ ಎಲ್ಲ ಸುತ್ಕೊಂಡೇ ಬಂದಿದ್ದು. ನನ್ಗೆ ಯಾರೋ ಒಬ್ರು ಕರ್ಕೊಂಡೋಗಿ ಊಟ ಎಲ್ಲ ಕೊಡ್ಸಿದ್ರು. ನನಗೂ ಬೇಕ್ರಿ ತಿಂಡಿ ಎಲ್ಲ ಕೊಡ್ಸಿದ್ರು. ನನಗೆ ಆಮೆ ಮತ್ತೆ ಮೊಲದ ಸ್ಟೋರಿ ನೆನಪೈದೆ ಇದ್ದೆ. ನೀವೇ ಗೆಲ್ತೀರಾ ಅನ್ಕೊಂಡಿದ್ದೆ. ಯಾರು ಟಿಪಿಕಲ್ ಅವ್ರನ್ನ ಮೀಟ್ ಮಾಡ್ತಾರೆ ಅವ್ರು ವಿನ್ನರು. ಆಯ್ತು, ಓಕೆ ಡನ್. ಇವಾಗ ಟಿಪಿಕಲ್ ಫೋನ್ ಮಾಡೋ ಫೋನ್ ಇತ್ತು, ನೀವ್ ಮಾಡಿ ಅಲ್ಲ ನಿಮ್ ಫ್ರೆಂಡ್ಸ್ ಯಾರೋ ಕಾಯ್ತಾ ಇದಾರೆ. ಹೌದಾ? ಟಿಪಿಕಲ್ ಕನ್ನಡಿಗ ಫೋನ್ ಎತ್ತಲ್ಲ. ಹೌದಾ? ಹಿಡ್ಕೊಳ್ಳಿ, ನಾನು ಮಾಡ್ತೀನಿ. ಬೇಗ ಅನ್ಸಬ್ಸ್ಕ್ರೈಬ್ ಮಾಡಿ, ರೆಕಮೆಂಡ್ ಹಾಕೋಣ. ಮೈಸೂರು ಕರ್ಸ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಫೋನ್ ಎತ್ತುತ್ತಿಲ್ವಲ್ಲ. ನೋಡಿ ಬಿಟ್ಕೊಡ್ತೀವಿ ಮನೆ ಗೊತ್ತಾ ಎಲ್ಲಿರೋದು ಅಂತ. ಇಲ್ಲೇ ಕರುನಾಡು ಹೊಡ್ರೆ ಗೂಗಲ್ ಎಲ್ಲ ಬರುತ್ತೆ. ಈ ಮನುಷ್ಯ ನೋಡ್ರೆ ಇವಾಗ ಫೋನ್ ಎತ್ತಲ್ಲ. ಇಬ್ರು ಅಲ್ಲಿಂದ ಗಾಡಿ ಅಡ್ಡ ಹಾಕೊಂಡು ಕಷ್ಟ ಬಿದ್ದು ನೀವು ನೋಡಿ ನಾನ್ ಬೇವರು ಸುರ್ಸ್ಕೊ ಬಂದಿದೀವಿ. ಈಗ ನೋಡಿದ್ರೆ ಟಿಪಿಕಲ್ ಕನ್ನಡಿಗ ಅವ್ರು ಫೋನೇ ಎತ್ತುತ್ತಿಲ್ಲ. ನಮ್ಗೆ ಮೋಸ ಆಗೈತೆ. ಕಿತ್ತಾಡಿ ಕಿರಣ್ ಅವ್ರಿಗೆ ಫೋನ್ ಮಾಡೋಣ. ನಮ್ಗಾಗಿರೋ ಮೋಸನ ಅವ್ರಿಗೆ ಹೇಳೋಣ. ಇರಿ. ಹಲೋ, ನಮಸ್ಕಾರ ಬ್ರೋ. ನಾನು ಮತ್ತೆ ವಿನಯ್ ಅವ್ರಿಗೆ ಒಂದ್ ಚಾಲೆಂಜ್ ಕೊಟ್ಟಿದ್ರು ಟಿಪಿಕಲ್ ಅವರು. ಬೆಂಗಳೂರಿಂದ ಮೈಸೂರಿಗೆ ₹1 ಇಲ್ದೆ ಬನ್ನಿ, ಇಬ್ರಲ್ಲಿ ಯಾರು ಫಸ್ಟ್ ಬರ್ತೀರಾ ಅವ್ರಿಗೆ ಸರ್ಪ್ರೈಸ್ ಅಂತ. ನಾವ್ ಬಂದಿಲ್ ಮೈಸೂರಲ್ಲಿ ನಿಂತಿದೀವಿ, ಫೋನ್ ಎತ್ತುತ್ತಿಲ್ಲ ಆ ಮನುಷ್ಯ. ಹುಷಾರು ಅಂತ ಕೇಳ್ದ ನನ್ ಮಾತು. ಬಾಬಾ ಆದ್ರೆ ಕೀ ಎಲ್ಲಿದೆ ಅಂತ ನನಗ್ ಗೊತ್ತು. ನನ್ ಜೊತೆ ಬಾ, ನಾನ್ ಸಂಧಾನ ಮಾಡ್ಕೊಡ್ತೀನಿ. ನೀವೆಲ್ಲಿದ್ದೀರಾ? ನಾನಿಲ್ಲ ಕೋರ್ಟ್ ಹತ್ರ ಇದೀನಿ, ಬಾ. ಇವಾಗ ಅವ್ರು ಕೋರ್ಟ್ ಹತ್ರ ಇದ್ದಾರೆ. ನೋಡೋಣ, ಅಲ್ಲಿ ಹೋಗೋಣ. ಅಲ್ಲಿಂದ ಕಷ್ಟ ಬಿದ್ದು ನಾವು ನೀವು ₹1 ಖರ್ಚು ಮಾಡ್ಕೊಳ್ದೆ ಆದಿ ಬೀದಿಲಿ ಹೋಗೋರ ಹತ್ರ ಎಲ್ಲ ಲಿಫ್ಟ್ ಕೇಳ್ಕೊಂಡು ಇಲ್ಲಿವರೆಗೂ ಬಂದ್ರೆ ಅವಯ್ಯ ಫೋನ್ ಎತ್ತದೆ ಇಬ್ರಿಗೂ ಮೋಸ ಮಾಡೋರೆ. ಏನ್ ಮಾಡೋಣ ಹೇಳಿ? ಸರ್ಪ್ರೈಸು ಇಲ್ಲ, ಏನು ಇಲ್ಲ. ನಮ್ ಚಾಲೆಂಜು ಹಾಳಾಯ್ತು. ಇವಾಗ ಹೆಂಗಿರೋ ಕಿತಾಡಿ ಕಿರಣ್ ಅವ್ರು ಬನ್ನಿ ಅಂತ ಅಂದಿದಾರಲ್ಲ, ಸೊ ಹೋದ್ರೆ ಅವ್ರು ಅಟ್ಲೀಸ್ಟ್ ಎಲ್ಲಿದ್ದಾರೆ ಅಂತ ಹುಡುಕ್ಬಿಟ್ಟು ಕೊಡ್ತಾರೆ. ಫೈನಲಿ ಕೋರ್ಟ್ ಹತ್ರ ಬಂದಿದ್ದೀವಿ. ಕಿತಾಡಿ ಕಿರಣ್ ಅವ್ರು ಅಲ್ಲಿದ್ದಾರೆ. ನಮಸ್ಕಾರ ಸರ್. ಅಲ್ಲಿಂದ ಲಿಫ್ಟ್ ಕೇಳ್ಕೊಂಡ್ ಬಂದಿದ್ದೀವಿ. ಫೋನ್ ಎತ್ತಲ್ಲ ಅಣ್ಣ. ಅಲ್ಲ, ಓಕೆ, ದೋಸ್ತ್ ಬಿಟ್ಟಾಕಿ. ಶತ್ರು ಅಲ್ಲ, ನಿಮಗೇನೋ ದುಶ್ಮನ್. ಓಕೆ, ನಾನ್ ತಮ್ಮ ಬಾ ಅಂತ ಹೇಳ್ಬಿಟ್ಟು ಕರ್ದ್ಬಿಟ್ಟು ನನ್ ಬಂದ್ರೆ ಫೋನ್ ಎತ್ತಲ್ಲ. ಫೋನ್ ಮಾಡ್ತಾ ಇದ್ರ. ಊರ್ ಮೇಲೆ ಊರ್ ಬಿದ್ರೆ ಶಾನ್ ಮೋಗನ್ ಟಾಟಕ್ಕೆ ಏನೇ ಅಂದ್ರೆ ಅಂತ ಹೇಳ್ತಿದ್ರಂತೆ. ಆತರ ಆಯ್ತು ನಿಮ್ ಕತೆ. ತಮ್ಮ ಗಿಮ್ಮ ಎಲ್ಲ ನೋಡೋದೇ ಇಲ್ಲ. ಅದು ತಾಯಿ ಬೇರು, ಬೆಳೀತಾ ಇರೋ ತಾಯಿರ್ ಬೇರು. ಒಂದಲ್ಲ ಒಂದಿನ ವಾಪಸ್ ಕೊಟ್ಟೆ ಕೊಡುತ್ತೆ. ನನ್ಗೆ ಯಾವತ್ತೋ ಎಕ್ಸ್ಪೀರಿಯನ್ಸ್ ಆಗಿತ್ತು, ಬಟ್ ನಿಮ್ಗೆ ಈಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಮಜಾ ಮಾಡಿ. ತಡಿ,
ಆಯಪ್ಪ ನಾನ್ ಫೋನ್ ಮಾಡಿದ್ರು ಅಟೆಂಡ್ ಮಾಡಲ್ಲ ಕಣ. ಸುಮ್ನೆ ಹೊರಗಡೆ ಜನಕ್ ಮಾತ್ರ ಎಲ್ಲರಿಗೂ ಆತರ ಇದ್ ಮಾಡ್ಕೊಂಡಿರೋದು. ನೀವು ಕ್ಲೋಸ್ ತಾನೆ ಅವ್ರಿಗೆ? ಆತರ ಇದೀವಿ ಅಷ್ಟೇ. ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಇರ್ಸು ಮುಗಿಸ್ತೀವಿ. ನಾವ್ ದಿನಾ ಜಗಳ ಆಡ್ತಾನೆ ಇರ್ತೀವಿ ಅಷ್ಟೇ. ಅದು ಇನ್ನೊಂದ್ ಸ್ವಲ್ಪ ದಿನ ಹೊರಗಡೆ ಬರುತ್ತೆ. ಅದು ನನ್ನ ಆಕ್ರೋಶನ ಆದಷ್ಟು ಬೇಗ ವ್ಯಕ್ತಪಡಿಸ್ತೀನಿ ಎಲ್ಲ ಕಡೆ. ನಮ್ಮಿಬ್ರ ಕತೆ ಏನು? ನಿಮ್ಮಿಬ್ರು ಅಮ್ಮ ಇದ್ದಿದ್ರೆ ನಾವು ಹೀಗೆ ಇರ್ತಿದ್ವಾ, ಈ ತರ ತಬ್ಲಿ ಮಕ್ಳು ಆಗ್ಬಿಟ್ರಿದ್ರಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದು. ಇದು ಬೇಕಿತ್ತ ನಿಮ್ಗೆ? ನಾನ್ ಮೊದ್ಲೇ ಹೇಳ್ದೆ ಚಾಲೆಂಜ್ ಗಿಲೆಂಜ್ ಎಲ್ಲ ಬೇಡ, ಬಂದ್ರು ನಿಮ್ ಸ್ವಂತ ಕಾಲಲ್ಲಿ ಬನ್ನಿ, ಅಯ್ಯಪ್ಪನ್ ಸವಾಸ ಬೇಡ ಅಂತ. ಕೇಳಿದ್ರ ನೀವು? ಅನುಭವಿಸಿ ಹೋಗಿ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. 1 hour later. ಇವಾಗ ಆಕ್ಚುಲಿ 3:30. ಸೊ ಇನ್ನೂ ಟಿಪಿಕಲ್ ಕನ್ನಡಿಗ ಅವ್ರದ್ದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನೂ ಇಲ್ಲ. ನಾನು ಮತ್ತೆ ವಿಕಾಸ್, ಕಿತಾಡಿ ಕಿರಣ್ 3 ಜನ ಇಲ್ಲೇ ಕೋಟೆ ಹತ್ರ ವೆಯ್ಟ್ ಮಾಡ್ತಾ ಇದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇವ್ರಿಬ್ರು ಏನ್ ವಿಡಿಯೋ ಮಾಡ್ಕೊಂತಾರ? ಕಾಲ್ ಮಾಡ್ತಾರೆ ಟಿಪಿಕಲ್ ಕನ್ನಡಿಗ, ಕಾಲ್ ಮಾಡ್ತಾರೆ. ಹೌದಾ? ಓ ಫೈನಲಿ ಕಾಲ್ ಮಾಡಿದ್ರು ಗುರು, ಬೆಳಗ್ಗೆಯಿಂದ ಎತ್ತಿರೋರು. ಎತ್ತಿ ಏನಂತಾರೆ? ಹಲೋ ಏನಯ್ಯ ಬೆಳಗ್ಗೆ 40 ಸಲ ಕಾಲ್ ಮಾಡಿದಿರಲ್ಲ ಅಣ್ಣ? ಎಲ್ಲಣ್ಣ ಫುಲ್ ಸೌಂಡ್. ಫುಲ್ ಬಿಸಿ ಆಗ್ಬಿಟ್ಟಿದೀನಿ. ಇಲ್ಲಿ ಒಂದ್ ಶೂಟಿಂಗ್ ನಡೀತಾ ಇದೆ, ಬನ್ನಿ ಮನೆ ತವ ಹೇಳ್ತೀನಿ. ಯಾವ ಶೂಟಿಂಗು? ಬಂದ್ರ ಇಲ್ಲ ತೋರಿಸ್ತೀನಿ. ಈಗ ಎಲ್ಲಿ? ನಿಮ್ ಮನೆ ಹತ್ರ ಬರ್ಬೇಕಾ? ಬನ್ನಿ ಬನ್ನಿ ಬನ್ನಿ. ನೋಡಿದ್ರ? ಅಲ್ಲ ಮನೆ ಹತ್ರನೇ ಇದಾರಂತ. ನಾನು ಹೇಳ್ದೆ ಆಗ್ಲೇ ಮನೆಗೆ ಹೋಗೋಣ ಅಂತ. ನಾನು ಹೇಳೋದೆಲ್ಲ ನಿಮ್ಗೆ ಜೋಕು ಅನ್ಸುತ್ತಾ? ಏನೇನ್ ಹೇಳ್ತಾರೆ ಎಲ್ಲ ಸತ್ಯ. ನಾನ್ ಕನ್ಫರ್ಮ್ ಮಾಡ್ತಾ ಇದೀನಿ. ನಮ್ಮ ಹೇಳೋದ್ನೆಲ್ಲ ನಂಬಿ ಇನ್ಮೇಲೆ. ನಿಮ್ಮ ಅಣ್ಣ 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 ಅಂದಕ್ಕೆ ಸರಿಯಾಗಿ ಮಾಡಿದ್ರು ನಿಮ್ಗೆ ಇಬ್ರು ಗುಣ. ಇವಾಗ ನಾನು ಮತ್ತೆ ವಿಕಾಸ್ ಇಬ್ರು ಟಿಪಿಕಲ್ ಕನ್ನಡಿಗ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋಗೋಣ ಬನ್ನಿ. ಇವಾಗ ಟಿಪಿಕಲ್ ಕನ್ನಡಿಗ ಅವ್ರ ಮನೆ ಹತ್ರ ಬಂದ್ವಿ. ಎಲ್ಲಿ ಬಾಸ? ಅಲ್ಲ ಸರ್ಪ್ರೈಸ್ ಅನ್ಬಿಟ್ಟು. ಹೆಂಗ್ ಮಾಡ್ತಿದೀರಾ ಅವ್ರ ಜೊತೆ ಜೀವನ ನೀವು ಹೇಳಿ? ಅಲ್ಲ ಇಷ್ಟ ದಿನ ನನ್ ಕಷ್ಟ ಕೇಳಕ್ ಯಾರು ಇಲ್ವಾ ಅಂತ ಇವತ್ತಿಬ್ರು ಒಟ್ಟಿಗೆ ಬಂದಿದ್ದೀರಾ. ಜೀವನದಲ್ಲಿ ಏಟ್ ತಿಂದು ತಿಂದು ಕುಗ್ಗೋಗಿರೋ ಒಬ್ಬ ನತದೃಷ್ಟ. ಏನ್ ಮಾಡ್ತಾ ಇದೀರಾ? ಎಲ್ಲಿದ್ರಿ ಇಷ್ಟೊತ್ತರ್ಗು? ನೀವು ಯಾವ ಕಡೆಯಿಂದ ಬಂದ್ರಿ? ಬಂದೆ. ಯಾಕೆ ಲೇಟಾ? ಕರ್ಸ್ಬಿಟ್ಟು ಹಿಂಗ ಮಾಡೋದ್ ನೀವು ನಮ್ಗೆ? ಇಲ್ಲ, ಈಗ ಒಂದ್ ಕೆಲಸ ಮಾಡೋಣ, ಶೂಟಿಂಗ್ ನಡೀತಾ ಇದೆ, ಬನ್ನಿ ಹೋಗೋಣ. ಎಲ್ಲಿಗೆ? ಪಕ್ಕ ಏನೋ ಗಾಡಿ ಬ್ರಾ, ಪಕ್ಕ ಏನೋ ಕೊಡ್ಲ ಕೊಡ್ತಾರ, ನೋಡೋಣ. ಎಂಜಾಯ್ ಕನ್ನಡ ಅಂತ ಚಾನಲ್ ಮಾಡ್ತಾರೆ. ಹಾಯ್ ಸರ್. ನಮಸ್ತೆ ಸರ್. ಆಕ್ಚುಲಿ ನಾನೇ ಫಸ್ಟ್ ಬಂದಿದ್ದೆ ಇವತ್ತು ಮೈಸೂರಿಗೆ. ಓ ಹೌದಾ? ಹಾ ಸೂಪರ್. ಸೊ ಟ್ರ್ಯಾಕ್ಟರು, ಬೈಕು, ಆಮೇಲೆ ಲಾರಿ, ಕಾರು, ಸೊ ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಫಸ್ಟ್ ನಾನೇ ಬಂದಿದ್ದು. ಅದ್ ಬಿಡಿ, ಫಸ್ಟ್ ಫಿಲಮ್ ನೋಡೋದ್ರ ಕೇಳಿ ಅವರು. ನೀವು ರಾಮನಾಥರ ಸಿನಿಮಾ ನೋಡಿಲ್ಲ ಇನ್ನ? ಸರ್ ಇಲ್ಲ ಸರ್, ನಾಳೆ ಹೋಗೋಣ ಅಂತಂದೆ. ಯಾಕಂದ್ರೆ ₹1 ಖರ್ಚು ಮಾಡಬೇಡ ಇವತ್ತು ಅಂತ ಹೇಳಿದ್ರು. ಅದೆಲ್ಲ ಬಿಡ್ರಿ, ಟಿಕೆಟ್ ನಾನೇ ಕೊಡ್ತೀನಿ. ಫಸ್ಟ್ ಹೋಗಿ ಸಿನಿಮಾ ನೋಡ್ರಿ. ಓಕೆ, ಟಿಕೆಟ್ ಕೊಡ್ಸ್ಬಿಡಿ. ಟಿಕೆಟ್? ಹಾಂ ಓಕೆ, ಥ್ಯಾಂಕ್ ಯು ಸರ್. ಅಣ್ಣ ಗಿಫ್ಟು? ಫಿಲಮ್ ನೋಡ್ಕೊಂಬರ, ಆಮೇಲೆ ಕೊಡ್ತೀನಿ. ಫಸ್ಟ್ ಹೋಗಿ ಸಿನಿಮಾ ನೋಡಿ ಬನ್ನಿ. 4 hours later. ಅಣ್ಣ ಯಾವ ಅಣ್ಣ ಸೀಮೆ ಸುಣ್ಣ ನಮ್ಮನ್ನ ಅಲ್ಲಿಂದ ಕರ್ಸ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ ಅಂದ್ರಲ್ಲ, ಎಲ್ಲಿ ಸರ್ಪ್ರೈಸು? ಅಲ್ಲ ಕಣ್ರೋ, ಮುಟ್ ನೋಡ್ಕೊಂಡು ಹೇಳ್ಬಿಡಿ, ನಿಜವಾಗ್ಲೂ ನೀವಿಬ್ರು ₹1 ಯೂಸ್ ಮಾಡದೆ ಬಂದಿದ್ದೀರಾ? ಹಾ ಹೌದು, ನಿಜವಾಗ್ಲೂ. ಶಬಾಷ್ ಕಣ್ರೋ, ಮೆಚ್ತೆ ನಿಮ್ಮನ್ನ. ಗಿಫ್ಟ್ ಅಲ್ವಾ? ₹1 ಖರ್ಚು ಮಾಡ್ಕೊಳ್ಳದೆ ಇಲ್ಲಿ ತನಕ ಬಂದಿದ್ದೀರಾ, ಅದಕ್ಕೋಸ್ಕರ ಇಬ್ರಿಗೂ ₹1 ಕೊಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡ್ಕೊಂಡು ಬೆಂಗಳೂರು ವಾಪಸ್ ಹೋಗ್ಬಿಡಿ. ಈ ₹2 ಮನೆಗಂತೂ ಹೋಗಕ್ಕಾಗಲ್ಲ. ಕಾಸು ನಾಟ ಆಡೋಣ. ಏ ಅಪ್ಪ, ಅದೆಲ್ಲ ಆಡ್ಬಾರ್ದು. ಏನಾಗಲ್ಲ, ಆಡಿ ಹಾಕಿ ಹಾಕಿ ಆಡಿ ಆಡಿ ಆಡಿ. ಎಡ್ಡು ನಾನು ಹೊರಟೆ ಮನೆಗೆ. ನನ್ಗೆ ಇಲ್ಲೂ ಮೋಸನಾ? ಮ್ಯೂಸಿಕ್